ಶಾಂತಿ. ಓಂ ಶಾಂತಿ. ಮೈಸೂರು ಹೆಸರು ಕೇಳಿದ ತಕ್ಷಣವೇ ಬಾಬ್ದಾದ ಮತ್ತು ದಾದಿಗಳು ದಾದ ಎಲ್ಲರೂ ಒಂದೊಂದು ಸಮಯದಲ್ಲಿ ಒಂದೊಂದು ವಿಷಯದಲ್ಲಿ ನೆನಪು ಬರ್ತಾರೆ. 40 ವರ್ಷದ ಮುಂಚೆ ನಾನು ದಾದಿ ಪ್ರಕಾಶ್ ಮಣಿಯವ್ರ ಜೊತೆಯಲ್ಲಿ ಬಂದಿದ್ದು, ಅವ್ರನ್ನ ವಾಪಸ್ಸು ಅದೇ ಕಾರ್ನಲ್ಲಿ ಬ್ಯಾಂಗ್ಳೂರು ಕರ್ಕೊಂಡು ಹೋಗಿದ್ದು. ಅಂದರೆ ಚಾಮುಂಡೇಶ್ವರಿ ಬೆಟ್ಟೆ ಮೇಲೆ ಮ್ಯೂಸಿಯಂ ಉದ್ಘಾಟನೆ ಟೈಮಲ್ಲಿ ಬಂದಿದ್ದು. ಆಮೇಲೆ ಒಂದು 10 ವರ್ಷ ಮುಂಚೆ ಯಾವುದೋ ಪ್ರೋಗ್ರಾಮ್ ಬಂದು ಹೋಗಿದ್ದೀನಿ. ಅದಕ್ಕಿಂತ ಮುಂಚೆ ಇತ್ತು ನಾನು ಬಿಸ್ನೆಸ್ ಮಾಡ್ತಾ ಇದ್ದಿದ್ದು. ಮುಂಚೆ ಒಂದು 7 ಪ್ರಕಾರದ ಬಿಸ್ನೆಸ್ ಇತ್ತು. ಆವಾಗ 40-45 ದಿವಸ ಬಿಸ್ನೆಸ್ನಲ್ಲೇ ಟ್ರಾವೆಲಿಂಗ್ನಲ್ಲಿ ಮಾಡ್ತಾ ಇದ್ದಿದ್ದು. ಆವಾಗ ಈ ಮೈಸೂರು ಏರಿಯಾ ಬಂದಿದ ತಕ್ಷಣ ನಮ್ಗೆ ಅದೊಂದು ಪ್ರಕಾರದ ಅನುಭವ ಬೇರೆ. ಮತ್ತು ಅದಕ್ಕೆ ಮುಂಚೆ ನಾನು ಸ್ವಲ್ಪ ಪೊಲಿಟಿಕಲ್ಲು ಇದು ಎಲ್ಲ ಒಂದು 21 ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೆ, ಸೇವೆ ಮಾಡಿದ್ದೆ. ಆಮೇಲೆ ಬಾಬಾ ಸಿಕ್ಕಿದ್ರು. ನಮ್ಮ ಮನೆಯಲ್ಲಿ ಹೆಚ್ಚು ಕಮ್ಮಿ 11 ಕುಮಾರಿಗಳು, 11 ಜನ ಸಮರ್ಪಿತ ಆಗಿದ್ದಾರೆ. 11 ಮೆಂಬರ್ಸ್. 3 ಜನ ಅಣ್ಣಂದರು ಸಮರ್ಪಿತ ಆಗಿದ್ದಾರೆ. ಸುಮಾರು 70-75 ಮೆಂಬರ್ಸ್ ನಾಂದಲ್ಲಿ ನಡೀತಾರೆ. ಅಂದರೆ ಎಲ್ಲರಿಗಿಂತ ನಾನೇ ಲಾಸ್ಟ್ ಬರಬೇಕಾಗಿತ್ತು. ನಾನು ಸ್ವಲ್ಪ ಇನ್ನೇ ರಾಮಕೃಷ್ಣ ಮಠ ಹೋಗಿ ಬಂದಿದ್ದೀವಿ. ನಮ್ಮ ಮಂಜುಳಕ್ಕ ಕರ್ಕೊಂಡು ಹೋಗಿದ್ರು. ಲಾಸ್ಟ್ ಟೈಮು ಆಫೀಸಿಗೆ ಬಂದಾಗ ಲಕ್ಷ್ಮೀ ಅಕ್ಕವರು ಹೇಳಿದ್ರು, ನೀವು ಬರಲೇಬೇಕು ಈ ದಸರಾಗೆ ಅಂತ. ಯಾಕಂದರೆ ನಮ್ಮ ಸಿಸ್ಟರ್ಸ್ ಸಮರ್ಪಣೆ ಸಮಾರೋಹ ಯಾವ ಟೈಮ್ನಲ್ಲಿ ಮಾಡಿದ್ರು ಲಕ್ಷ್ಮೀ ಅಕ್ಕವರೇ ನಿಂತ್ಕೊಂಡು ಇದನ್ನೆಲ್ಲ ಸಂಪನ್ನ ಮಾಡ್ತಾಯಿದ್ರು. ಮತ್ತು ಅಕ್ಕವ್ರ ಜೊತೆನಲ್ಲಿನೂ ನಮಗೆ ಭಾಳ ಪ್ರೀತಿ ಪ್ರೇಮ. ಯಾವ ವಿಷಯದಾಗಲಿ ಅದನ್ನು ನೇರವಾಗಿ ಅದನ್ನು ಕ್ಲಿಯರ್ ಮಾಡೋದು, ಆ ಗುಣಗಳು ವಿಶೇಷತೆಗಳು. ಮತ್ತು ಮೈಸೂರು ಸಬ್ಜೋನ್ ಅಂದರೆ ಒಂದು ಸ್ವಲ್ಪ ನನಗೆ ಒಂದು ವಿಶೇಷ ಪ್ರೀತಿನೂ. ಯಾಕಂದರೆ ಆ ಕಾಲದಲ್ಲಿ ನಾನು 77ನಲ್ಲಿ ಬಿಸ್ನೆಸ್ನಲ್ಲಿ ಎಂಟ್ರಿ ಆಗಿದ್ದು, 83ನಲ್ಲಿ ನಾಂದಲ್ಲಿ ಪಕ್ಕ ಆಗಿದ್ದು. ಇಷ್ಟು ದಿನ ಟ್ರಾವೆಲಿಂಗ್ನಲ್ಲಿ ಹೋಗಬೇಕು ಅಂದರೆ ಎಲ್ಲ ಸೆಂಟರ್ಸ್ನಲ್ಲಿ ಹೋಗ್ತಾ ಇದ್ದಿದ್ದು, ಬರ್ತಾ ಇದ್ದಿದ್ದು. ಆದರೆ ವಿಶೇಷವಾಗಿ ಮೈಸೂರು ಸೆಂಟರ್ಸ್ನಲ್ಲಿ ನಮಗೆ ಆತ್ಮ ತೃಪ್ತಿ ಆಗ್ತಾ ಇತ್ತು. ಅಂದರೆ ಹೊಟ್ಟೆ ತುಂಬ ತಿಂತಾ ಇತ್ತು. ಅಲ್ಲಿಗೆ ಹೋಗಿದ್ದೀವಿ ಅಂದರೆ ಸಾಕು, ನಿಶ್ಚಿಂತ. ಆ ಊರಿನಲ್ಲಿ ಹೋಗಿದ್ದೀವಿ ಅಂದರೆ ಎಲ್ಲ ಕಡೆನೂ ಒಂದೇ ಸಮಾನವಾದ ಪ್ರೀತಿ ಪ್ರೇಮ ಕೇಳ್ಕೊಳ್ಳೋದು. ನಾನು ಫಸ್ಟ್ ಯಾವ ಸೆಂಟ್ರಿಗೆ ಹೋದ್ರೂ ಅವ್ರಿಗೂ ತೊಂದರೆ ಕೊಡಬಾರ್ದು. ನಾವು ಬಂದಿರೋದು ಬಿಸ್ನೆಸ್ಗೋಸ್ಕರ, ಅವ್ರಿಗೂ ತೊಂದರೆ ಕೊಡಬಾರ್ದು ಅನ್ನೋದು ಇರುತ್ತೆ. ಅಲ್ಲೇ ನಾವೇ ಹೋಟೆಲ್ನಲ್ಲೇ ಏನಾದರೂ ರಾ ಫುಡ್ಡು ಕುಕ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಧಾರಣದಲ್ಲಿ, ಜ್ಞಾನದಲ್ಲಿ ನೀವು ಪಕ್ಕ ಆಗಿದ್ರೆ, ಯೋಗದಲ್ಲಿ ಪಕ್ಕ ಇದ್ದರೆ, ಧಾರಣೆಯಲ್ಲಿ ಸೇವ, ಈ 4ರಲ್ಲಿ ಖುಷಿ ಇರುತ್ತೆ. ಅಂದರೆ ವಿಶೇಷ ಸೇವೆನಲ್ಲಿ ಹೋಗ್ತಾರಲ್ವ ಅವರು ಸ್ವಲ್ಪ ಡೇಂಜರ್ ಪರ್ಸನ್ಸು. ವಿಶೇಷ ಜ್ಞಾನ ಹೇಳ್ತಾರಲ್ವ ಅವರು ಡೇಂಜರು. ಈ ಮಧ್ಯದಲ್ಲಿರಬೇಕು. ಧಾರಣಾಯುಕ್ತ ಸೇವೆ, ಯೋಗಯುಕ್ತ ಜ್ಞಾನ. ಈ 2ರಲ್ಲಿ ಸ್ಟ್ಯಾಂಡರ್ಡ್ ಇದ್ದರೆ ಇದು ಬಿದ್ದೋಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದು ದಾದಿಗಳ ಮುಖಾಂತರ ಜೊತೆನಲ್ಲಿರೋದ್ರಿಂದ ಬಹಳ ಪ್ರೀತಿ ಆಶೀರ್ವಾದಗಳು. ಮತ್ತು ಎಲ್ಲ ನೆಂಟರೆಲ್ಲ ಒಂದೊಂದು ಒಬ್ಬೊಬ್ಬ ಜೋನ್ ಕನೆಕ್ಷನಲ್ಲಿದ್ದರು. ಅದಕ್ಕೋಸ್ಕರ 84ನಲ್ಲಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟೆ ನಾನು ಬಾಬಾ ಅವ್ರ ಹತ್ರ ಕೇಳೋದಕ್ಕೆ. ಏನು ಒಂದೇ ಭಾಷಾ, ಒಂದೇ ಕುಲ, ಒಂದೇ ಮತ, ಒಂದೇ ಧರ್ಮ ಅಂತ ಹೇಳ್ತೀವಿ, ಇಲ್ಲಿ ನೋಡಿದ್ರೆ ಎಲ್ಲ ಡೈವರ್ಸಿಟಿ ಇದೆ ಅಂತ ಹೇಳೋದಕ್ಕೆ ಹೋಗ್ಬಿಟ್ಟ. ಹಿಂದಿ ಅಷ್ಟು ಬರೋದಿಲ್ಲ. ಬಾಬಾ ಅವ್ರ ದೃಷ್ಟಿ ಕೊಟ್ಟರು. जानते हो आपका भविष्य ಅಂತ ಕೇಳಿದರು. ಭಾರತ का भविष्य उज्जवल बाबा
ಭಾರತ್ ಕನೇ ಆಪ್ತ ಭವಿಷ್ಯ, ನಿಮ್ಮ ಭವಿಷ್ಯ ಹೇಗಿದೆ? ಸುಮ್ಮನೆ ಆಗ್ಬಿಟ್ಟ. वर्तमान भी श्रेष्ठ है, भविष्य भी श्रेष्ठ है, श्रेष्ठते श्रेष्ठ है, इसी खुशी से आगे बढ़ते चलना ಅಂತ ಬಾಬಾ ಅವ್ರ ಟೋಳಿ ನಮ್ಮ ಬಾಯಿನಲ್ಲಿ ಇಟ್ಬಿಟ್ರು. ನಾನು ಖುಷಿಯಿಂದ ಬಾಯಿನಲ್ಲಿ ಇಟ್ಬಿಟ್ಟೆ. ಆದರೆ ಖುಷಿ ಆಗೋಯ್ತು. ತುಂಬ ಖುಷಿನಲ್ಲಿದ್ದಾಗ ಏನು ಮಾತಾಡೋದು? ನಾನು ತಗೊಂಡೋಗಿರೋದು ಸಬ್ಜೆಕ್ಟು ಟೈಟ್ ಸಬ್ಜೆಕ್ಟು. ಅದಕ್ಕೋಸ್ಕರ ಬಾಬಾ ಅವ್ರ ಜೊತೆನಲ್ಲಿ ಯಾವತ್ತೂ ಭಗವಂತನ ಜೊತೆನಲ್ಲಿ ಡಾಕ್ಟರ್ ಜೊತೆನಲ್ಲಿ ವ್ಯಾಜ್ಯ ಮಾಡ್ಕೋಬಾರ್ದು, ಅಂದರೆ ಜಗಳ ಮಾಡಬಾರ್ದು. ಡಾಕ್ಟರ್ ಜೊತೆನಲ್ಲಿ ಜಗಳ ಮಾಡಿದರೆ ಅವರು ಗಾಡ್ ಹತ್ರ ಕಳಿಸ್ತಾರೆ. ಗಾಡ್ ಹತ್ರ ಜಗಳ ಮಾಡ್ಕೊಂಡ್ರೆ ಡಾಕ್ಟರ್ ಹತ್ರ ಕಳಿಸ್ತಾರೆ. ಇವ್ರ ಹತ್ರ ಫ್ರೆಂಡ್ಶಿಪ್ ಆಗಿರ್ಬೇಕು. ಇಲ್ಲೂ ಒಬ್ಬ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ, शेयर में तो ठीक है, वैसा प्रसंग ऐसा ही अभी गणेश का प्रोग्राम ಆಯ್ತಲ್ವ. ಇವಾಗ ಅವನೊಬ್ರು ಬಂದ, ಗಣೇಶ್ ನನಗೆ 3 ವರ ಕೊಡ್ಬೇಕಪ್ಪ ನಿಮ್ಗೆ. ಆಯ್ತು ಕೊಡಿ, ಕೇಳಿ. ಅವನು ಹೇಳಿದ, ನನ್ನ ಕೈನಲ್ಲಿ ಯಾವಾಗಲೂ ಕಂಟಿನ್ಯೂ ಹಣ ಇರಬೇಕು. ತದಾಸ್ತು. ಎರಡನೇದು ನನಗೊಂದು ದೊಡ್ಡ ಗಾಡಿ ಬಿಡಬೇಕು. ತದಾಸ್ತು. ಮೂರನೇದು ನಮ್ಮ 4 ಕಡೆನೇ ಹೆಣ್ಮಕ್ಳು ಇರಬೇಕು. ತದಾಸ್ತು. ಅದು ನೋಡಿದರೆ ಲೇಡೀಸ್ ಬಸ್ಸಸ್ ಇರುತ್ತಲ್ವ, ಅದಕ್ಕೆ ಕಂಡಕ್ಟರ್ ಆಗಿತ್ತು. ಅವ್ರಿಗೇನಲ್ಲಿ ಹಣನೇ ಇರುತ್ತೆ, ದೊಡ್ಡ ಬಸ್ಸು ಸಿಕ್ತು, ಲೇಡೀಸ್ ಬಸ್ನಲ್ಲಿ. ಅವನು ತಿಳ್ಕೊಂಡ, ನಾನು ಯಾವ್ದಾದ್ರೂ ವರ ಕೇಳಬೇಕು ಅಂದರೆ ಅವನು ಏನು ಕೊಟ್ಟರೆ ಅದು ತಗೊಳ್ಳೋದು ಬಿಡಬೇಕು, ಅದು ತಗೊಳ್ಳೋದು ಇರಬೇಕು ಬಿಟ್ಟು ನಾವು ಕೇಳಬಾರ್ದು. ಬಾಬನ ಕೇಳಬೇಡಿ. ಇವತ್ತಿಂದ ಪ್ರತಿಜ್ಞೆ ಮಾಡ್ತೀರಾ, ಯಾವತ್ತೂ ಬಾಬಾ ಅವ್ರನ್ನ ಕೇಳಬಾರ್ದು. ಫೈನಲ್ ಮಾಡೋದು ಗ್ಯಾರಂಟಿನ? ರೈಟ್. ಯಾತಕ್ಕಂದ್ರೆ ಅಂತ ನಾನು ಪತ್ತರ ಬುದ್ಧಿ ಅಂತ ಮೂರ್ಖ ಇದ್ದಂಗೆ ಬಾಬಾವನ್ನು ಕೇಳೋದಕ್ಕೆ ಹೋಗಿದ್ನಪ್ಪ. ಜಾನ್ತೇವ ಭವಿಷ್ಯ ಅಂತ ಹೇಳಿದ್ರು. ನಾನು ಏನೇನು ಕೇಳೋದಕ್ಕೆ ಹೋಗಿದ್ದೀನೋ ಅದೇ ಡಿಪಾರ್ಟ್ಮೆಂಟಲ್ಲಿ ನನಗೆ 7-8 ವರ್ಷ ಆದಮೇಲೆ ಕೂತ್ಕೋಬೇಕಾಯಿತು. ಇದರಲ್ಲೇ ವಿಶೇಷವಾಗಿ ದಾದಿಗಳು ಮತ್ತು ಬಾಬಾದಿಂದ ವರದಾನ ಇತ್ತು, ದೊಡ್ಡ ಅಣ್ಣಂದರು ಎಲ್ಲರೂ ಅದಕ್ಕೆ ಸಹಯೋಗ ಕೊಡ್ತಾ ಇದ್ರು. ನಾನು ಏನೇನು ಕೇಳೋದಕ್ಕೆ ಹೋಗಿದ್ದೆ ಅಂದರೆ ಇದೇನು ಡೈವರ್ಸಿಟಿ ಅನ್ನೋದು ಅದನ್ನೇ ಕ್ಲಿಯರ್ ಮಾಡೋ ಡಿಪಾರ್ಟ್ಮೆಂಟ್ ಆಗಿದೆ ಇದು. ಅದಕ್ಕೋಸ್ಕರ ಇದರಲ್ಲಿ ರಾಜಗಳು ಯಾರ್ಯಾರಿದ್ದೀರೋ ಕೈ ಎತ್ತಿ. ರಾಜ ಯಾರೂ ಇಲ್ಲ. ಯೋಗಿ ಯಾರ್ಯಾರಿದ್ದಾರೆ ಕೈ ಎತ್ತಿ. ನಾನು ಕನ್ನಡ ಕರೆಕ್ಟ್ ಆಗಿದೆಯಾ? ಭಾಳ ದಿನ ಆದಮೇಲೆ ಕನ್ನಡ ಮಾತಾಡ್ತಾ ಇದ್ದೀನಿ. ರಾಜಯೋಗಿ ಯಾರ್ಯಾರೋ ಕೈ ಎತ್ತಿ. ಈ ಮೂರಕ್ಕೂ ವ್ಯತ್ಯಾಸ ಗೊತ್ತಾ? ಅದೇ ಇಲ್ಲಿ ನಮ್ಮ ಈಶ್ವರ ವಿಶ್ವವಿದ್ಯಾಲಯದ ಅಡ್ಮಿನ್ದು ಲೋಗೋ ಆಗಿದೆ. ಒಂದಾಗಿದೆ, ಒಂದು ಗಿಡ ಇದೆ, ಅದರಲ್ಲಿ ಒಂದು ಎಲೆ ಇರುತ್ತೆ. ಅದಕ್ಕೆ ಸೂರ್ಯನಿಂದ ಪ್ರಕಾಶ ಚೆನ್ನಾಗಿ ಬರ್ತಾ ಇದೆ, ಆದರೆ ನೀರು ಇರೋದಿಲ್ಲ. ಆವಾಗ ಏನಾಗುತ್ತೆ? ಆ ಎಲೆ ಒಣಗೋಗುತ್ತೆ. ಒಂದಕ್ಕೆ ನೀರು ಚೆನ್ನಾಗಿ ಸಿಗ್ತಾ ಇರುತ್ತೆ, ಮೇಲಿನಿಂದ ಸೂರ್ಯರಶ್ಮಿ ಸಿಗೋದಿಲ್ಲ, ಆವಾಗ ಏನಾಗುತ್ತೆ? ಒಣಗೋಗುತ್ತೆ. ಓಕೆ. ಹಾಗೆ ರಾಜಯೋಗ. ನಮ್ಗೊಂದು ಬಾಬಾ ಬಿಟ್ಟು ಬೇರೆಯವರು ಯಾರೂ ಇಲ್ಲ ಅಂತವರೇ ಹೇಳಿ ಕೈ ಎತ್ತಿ. ಇವರೆಲ್ಲ ಫೇಲ್ ಆಗಿಬಿಟ್ರು. ರಾಜಯೋಗದಲ್ಲಿ ಹಂಗಲ್ಲ. ಒಂದು ಬಾಬಾ ಮೇಲಿನಿಂದ ಸೂರ್ಯರಶ್ಮಿ ಕೊಡ್ತಾ ಇದ್ದಾನೆ, ಆದರೆ ನೀರು ಬೇಕು. ಮೇಲೆ ಒಂದು ಬಾಬಾ ಇದ್ದಾರೆ, ಜ್ಞಾನ ಸೂರ್ಯ ಅಂತ ತಿಳ್ಕೊಳ್ಳಿ. ಕೆಳಗಡೆ ಒಂದು ಬಾಬಾ ಇದ್ದಾರೆ, ಅವ್ರ ಬೀಜ ರೂಪ. ಇವರಿಂದ ಮಧುಮನ್ ಮಹಾಯಜ್ಞ. ಅದರ ಮೇಲೆ ಝೋನುಗಳು, ಸಬ್ ಝೋನುಗಳು, ಸೆಂಟರು, ಸಬ್ ಸೆಂಟರ್, ಪಾಠಶಾಲ, ಕ್ಲಾಸಸ್ಸು. ನಾನು ಏನೇನು ಕೇಳೋದಕ್ಕೆ ಹೋಗಿದೆಯೋ ಅದನ್ನೇ ಏನಾದರೂ ಪಿಕ್ಚರೈಸು, ಡಿಸೈನ್ಸು ಮಾಡೋದಕ್ಕೆ ದಾದಿ ನಿಮಿತ್ತ ಆದರು, ದೊಡ್ಡ ದಾದಿ ಗೈಡ್ ಮಾಡಿದ್ರು. ರಮೇಶ್ ಬಾಯ್ ಇದಕ್ಕೆಲ್ಲ ಈ ಆಫೀಸ್ನಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ಅಕ್ಕವ್ರ ಲಕ್ಷ್ಮಕ್ಕ ಅವ್ರು ಹೇಳ್ಬಿಟ್ರು. ಅಂದರೆ ಕೆಳಗಡೆ ನೀರು ಬರೋವಾಗ ಕರೆಕ್ಟಾಗಿ ಪೈಪ್ಲೈನ್ ಕನೆಕ್ಟಿವಿಟಿ 50% ಮೇಲೆ ಇರೋ ಬಾಬಾ ಅವ್ರ ಜೊತೆಯಲ್ಲಿ ಕನೆಕ್ಷನ್ ಇಟ್ಕೊಳ್ಳಿ. ಮಿಕ್ಕಿದ 50% ನಿಮ್ಮ ದೊಡ್ಡವ್ರ ಜೊತೆಯಲ್ಲಿ ಕನೆಕ್ಷನ್ ಇರಬೇಕು. ಆವಾಗ ರಾಜ ಆಗ್ತೀವಿ, ಆವಾಗ ರಾಜ್ಯ ಸತ್ತ ಸಿಗುತ್ತೆ. ಮೇಲೆ ಇರೋ ಬಾಬಾದಿಂದ ಧರ್ಮ ಸತ್ತ ಸಿಗುತ್ತೆ. ಮೇಲೆಯಿಂದ ಬಾಬಾದಿಂದ ನಮ್ಮಲ್ಲಿ ಧರ್ಮಶಕ್ತಿ ಜೊತೆಯಲ್ಲಿ ಅವಸ್ಥೆ ತಯಾರಾಗುತ್ತೆ, ಅಲ್ಲಿ ವ್ಯವಸ್ಥೆ ಸಿಗುತ್ತೆ. ಆವಾಗ ನಾವು ರಾಜುಗಳಾಗ್ತೀವಿ.
ಅವ್ರ ಅಕ್ಕ ಅವ್ರು ಬಂದಿದ್ದಾರೆ ಅಂದರೆ ಆಯಿತು ಅಂತ ಟೈಮು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಭೇಟಿ ಆಗೋಣ. ಸೊ 50% ಓನ್ಲಿ ನಾನು ಯೋಗ ಮಾಡ್ಕೊಳ್ತೀನಿ ಅಂದರೆ ಅವ್ರು ಸನ್ಯಾಸಿ ಇದ್ದಂಗೆ. ಇಲ್ಲ ಕಾರೋಬಾರದಲ್ಲೇ ಇರ್ತೀನಿ ಅಂದರೆ ಅವ್ರೇನಾಗ್ತಾರೆ, ರಾಜಕಾರಣಿಗಳು, ಚಮಚಾಗಿರಿ, ನೇತಾಗಿರಿ, ದಾದಾಗಿರಿ ಇಂಥವ್ರಾಗೋಗ್ಬಿಡ್ತಾರೆ. ಅದರಿಂದ ಈ 50-50 ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋರು ರಾಜಯೋಗಿ ಆಗ್ತೀವಿ. ಯಾಕಂದರೆ ಈ ಪ್ರಾಜೆಕ್ಟ್ ಎಲ್ಲ ನಮ್ಮದು 5,000 ವರ್ಷದವರೆಗೂ ಇರುತ್ತೆ. ಅದಕ್ಕೋಸ್ಕರ ಶಿವ ತಂದೆಯನ್ನು 100 ವರ್ಷ ಬಂದು ಹೋಗ್ಬಿಡ್ತಾರೆ. ಇನ್ನು 5,000 ವರ್ಷ ನಾವು ಬ್ರಹ್ಮ ಬಾಬಾ ಅವ್ರ ಜೊತೆನಲ್ಲಿ ಇರಬೇಕಾಗುತ್ತೆ. ಇದಕ್ಕೆ ಬೇಕಾಗಿರೋದೆಲ್ಲನೂ ತಿಳುವಳಿಕೆ ನಾವು ತಿಳ್ಕೊಬೇಕು ಅಂದರೆ ನಮಗೆ ದೊಡ್ಡವರು, ಅವ್ರು ದೊಡ್ಡವರು, ಅವ್ರು ದೊಡ್ಡವರು, ಅವ್ರು ದೊಡ್ಡವರು, ಅವ್ರ ಜೊತೆನಲ್ಲಿ ಎಲ್ಲ ಜೊತೆನಲ್ಲಿ ನಮ್ಮ ಕನೆಕ್ಟಿವಿಟಿ ಸಮಾನವಾಗಿರಬೇಕು. ಎಲ್ಲರಿಗೆ ನನಗೆ ಡೈರೆಕ್ಟ್ ಕನೆಕ್ಷನ್ ಬಾಬಾ, ಎಲ್ಲರಿಗೆ ಡೈರೆಕ್ಟ್ ಕನೆಕ್ಷನ್ ಮಧುವನ್ ಅಂತ ಏನಾದರೂ ಮಾಡ್ಕೊಳ್ಳೋದಕ್ಕೆ ಹೋದರೆ ನಮ್ಮ ಸ್ಥಿತಿ ಇರಬೇಕಾಗುತ್ತೆ. ಅಚ್ಚಾ, ಥ್ಯಾಂಕ್ ಯು. ಓಂ ಶಾಂತಿ. ಚಪ್ಪಾಳೆ ಹೊಡೆಯಬಹುದು.